ವ್ಯಾಖ್ಯಾನವನ್ನ ಮಾಡಿ ಜೆಡಿಎಸ್ ನಿಂದ ಟ್ವೀಟ್ ಮಾಡಿದೆ. ಏನಂತ ಸರ್ ಕುಮಾರಸ್ವಾಮಿ ಅವರು ನೇರವಾಗಿ ಹೇಳಿದ್ದಾರೆ, ಸ್ವಾರ್ಥ ರಾಜಕಾರಣಿ ಬೇಕಾ ನಿಸ್ವಾರ್ಥ ರಾಜಕಾರಣಿ ಬೇಕಾ, ಜನಸೇವಕರು ಬೇಕಾ ಜನರನ್ನ ದ್ವೇಷಿಸೋರು ಅಂತ ಏಕವಚನದಲ್ಲೇ ಮಾತಾಡಿದ್ದಾರೆ ಸರ್ ಡಿ ಕೆ ಸುರೇಶ್ ವಿರುದ್ಧ ಕುಮಾರಸ್ವಾಮಿ ಅವರಿಗೆ ಮತ್ತೆ ಹಾಸನದವ್ರಿಗೆ ನಾವು ಗುತ್ತಿಗೆ ಕೊಟ್ಟಿದ್ದೀವಿ. ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ನಾವು ತಲೆ ಬಾಗ್ತೀವಿ. ರಾಮನಗರ ಜಿಲ್ಲೆಯವರು ನಾವೆಲ್ಲ ಗುಲಾಮರು ಅವ್ರಿಗೆ. ಆ ಗುಲಾಮ್ತನ ಮುಂದೆ ಕಂಟಿನ್ಯೂ ಮಾಡ್ತಾರ, ಜನ ಬಿಡ್ತಾರ ಅನ್ನೋದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀವಿ. ನಾವು ಗುಲಾಮರು ಅಂತಾನೆ ಟ್ರೀಟ್ ಮಾಡ್ತಾರೆ ಅವರು. ನಮ್ಮನ್ನ ಕೆಟ್ಟದಾಗ ಮಾತಾಡ್ತಾರೆ, ನಮ್ಮನ್ನ ಏಕವಚನದಲ್ಲಿ ಮಾತಾಡ್ತಾರೆ ಕುಮಾರಣ್ಣವ್ರಿಗೆ ಈ ನಮ್ಮ ಜಿಲ್ಲೆ ಜನತೆ ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಕಾದ್ ನೋಡೋಣ. ನಾವು ಹಾಸನ ಜಿಲ್ಲೆಯ ನಾಯಕರಿಗೆ ನಾವು ಗುಲಾಮರ ರೀತಿನೇ ಇದ್ದೀವಿ ಅಂತಕ್ಕಂಥ ಭಾವನೆ ಅವ್ರಿಗಿದೆ. ಅದೇ ರೀತಿ ಅವರು ಭಾಷೆಗಳನ್ನ ಸಂಬೋಧನೆ ಮಾಡ್ತಾ ಇದ್ದಾರೆ. ನೋಡೋಣ ನಮ್ಮ ರಾಮನಗರ ಜಿಲ್ಲೆ ಜನ ಸ್ವಾಭಿಮಾನ ಕೋಟ್ ಹಾಕ್ತಾರ ಅಥವಾ ಗುಲಾಮ್ಗಿರಿ ಕೋಟ್ ಹಾಕ್ತಾರ ಅಂತ ನೋಡೋಣ ಮುಂದೆ. ರಾಜಕೀಯ ಆಕಡಕ್ಕೆ ಬನ್ನಿ ತೋರಿಸ್ತೀನಿ ಅಂತ ಕುಮಾರಸ್ವಾಮಿ ನೇರವಾದಂತ ಸವಾಲನ್ನ ಹಾಕಿದ್ದಾರೆ ಸರ್ ನಿನ್ನೆ. ಈ ನಾವೆಲ್ಲ ಏನು ಸನ್ಯಾಸಿಗಳೇನ್ರಿ? ನಾವು ರಾಜಕೀಯ ಆಕಡಕ್ಕೆ ಬಂದಿರೋದು, ನಾವೇನು ಸನ್ಯಾಸಿಗಳು? ಅವ್ರು ರಾಜಕೀಯ ಆಕಡ ಮಾಡಿದಾಗ ನಾವು ಮಾಡ್ತೀವಿ. ಅವರೇ ನಿಂತ್ಕೋಬೋದಾಗಿತ್ತಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ, ಜನಪ್ರಿಯ ಮಾಜಿ ಮುಖ್ಯಮಂತ್ರಿಯಾಗಿ ಬೇರೆಯವ್ರನ್ನ ಅವರ ಸಂಬಂಧಿಕರನ್ನ ಬೇರೆ ಪಕ್ಷದಿಂದ ನಿಲ್ಲಿಸ್ತಕ್ಕಂಥ ಅವಶ್ಯಕತೆ ಏನಿತ್ತು? ಅವರೇ ಸ್ಪರ್ಧೆ ಮಾಡ್ಬೋದಾಗಿತ್ತಲ್ಲ ರಾಜಕೀಯ ಆಕಡದಲ್ಲಿ. ಯಾಕೆ ಹೋದ್ರು ಅವ್ರು ವಾಪಸ್ಸು? ಅಲ್ವಾ ಹೇಳಿ. ಏನಿಲ್ಲ, ಕರೆದಿ ನಮ್ಮ ಪೂರ್ವಭಾವಿ ಸಭೆ ಮಾಡಿದ್ರು. ಚುನಾವಣೆ ಬಗ್ಗೆ ಚರ್ಚೆ ಆಯಿತು. ನಮ್ಮ DCM DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಚುನಾವಣೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಸರ್ ಈ ಹಿಂದೆ ನೀವು ಹೇಳಿದ್ರಿ ಮಂಜುನಾಥರು ಅರಕೆ ಕುರಿ ಹಾಕ್ತಾರೆ ಈ ಚುನಾವಣೆಯಲ್ಲಿ ಅಂತ. ಅದು ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಹೇಳ್ತೀನಿ. ಈಗ ಏನೋದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಈಗಲೂ ಬದ್ಧವಾಗಿ ಈಗ ಹೇಳಿಲ್ವಾ? ಚುನಾವಣೆ ರಿಸಲ್ಟ್ ಬಂದ್ಮೇಲೆ ನೀವು ಹೇಳಿದ್ದನ್ನ ಅವತ್ತು ಮಾತಾಡ್ತೀವಿ. ಈಗ ಏನು ಮಾತಾಡಕ್ ಹೋಗೋದಿಲ್ಲ. ಪಿಕ್ಚರ್ ತೆಗಿದಾರಲ್ಲ ಅವ್ರಿಗೆ ಗೊತ್ತು ಯಾವ್ಯಾವ ರಾಮ ಯಾರು ರಾವಣ ಅಂತ. ಅವ್ರು ಪಿಕ್ಚರ್ ತೆಗ್ದವ್ರಲ್ರಿ. ಈಗ ಸಂಪೂರ್ಣ ರಾಮಾಯಣ ಕುರುಕ್ಷೇತ್ರ ತೆಗ್ದವ್ರಿಗೆ ಸಂಪೂರ್ಣ ರಾಮಾಯಣ ತೆಗಿ ಕೇಳಿ. ಮುನಿರತ್ನಗಿನ್ನ ರಾವಣ ಯಾರು ಅವ್ರೇನ್ರಿ? ಅವ್ರೇನ್ರಿ? ಮುನಿರತ್ನಗಿನ್ನ ರಾವಣ ಯಾರು ಇದಾರ ಅಂತಕ್ಕಂಥದ್ದನ್ನ ನೀವ್ ಹೇಳ್ಬೇಕು, ನಾವಲ್ಲ ಹೇಳೋದು. ನೀವು ಮಾಧ್ಯಮದವ್ರಿಗೆ ನಮ್ಗಿನ್ ಹೆಚ್ಚಿಗೆ ಗೊತ್ತಿರ್ತದೆ. ನಾವು ಹೇಳ್ತಾ ಇದೀವಿ, ನೀವು ವ್ಯಾಖ್ಯಾನ ಮಾಡಿ. ಯಾವ ತರ ಅವ್ರು ರಾವಣ ಕೆಲಸ ಮಾಡವ್ರೆ, ರಾಮನ್ ಕೆಲಸ ಮಾಡವ್ರೆ ಅಂತ ನೀವು ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಿ. ನಮಗೆ ಏನು ಗೊತ್ತಿಲ್ಲ. ಅವ್ರಿಗೆ ಕೇಳಿದ್ ನಾವು ರಾಮ ರಾವಣರ ಯುದ್ಧ ಅಂತ ಅವ್ರು ಹೇಳಿದ್ಕೆ ನಾನು ಅದನ್ನ ಹೇಳಿದ್ದು. ಸರ್ ಡಿ ಕೆ ಸುರೇಶ್ ಅವರು ಎಷ್ಟು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಸರ್? ಚುನಾವಣೆ ಗೆಲ್ತೀವಿ, ನಮಗೆ ದುರಾಂಕಾರ ಇಲ್ಲ. ನಾವು ಅಷ್ಟು ಲಕ್ಷ ಅಷ್ಟು ಕೋಟಿ ಅಂತರದಲ್ಲಿ ಗೆಲ್ತೀವಿ ಅಂತಕ್ಕಂಥ ದುರಾಂಕಾರ ಇಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅವರು ಪ್ರತಿನಿತ್ಯ ಕಾರ್ಯಕರ್ತರು ಮತ್ತು ಜನಗಳ ಜೊತೆ ಇರ್ತಕ್ಕಂಥ ಒಡನಾಟ ಈ ಚುನಾವಣೆಯಲ್ಲಿ ಅವ್ರನ್ನ ದಳ ಮುಟ್ಟಿಸ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.